ಇವತ್ತಿನ ಡಿನ್ನರ್ಗೆ ನಾನು ಬೆಳಗ್ಗೆ ಉಳಿದಂಥ ದೋಸೆ ಹಿಟ್ಟಿತ್ತಲ್ವ ಅದನ್ನೇ ಬಳಸ್ಕೊಂಡು ತರಕಾರಿ ರಿಚ್ ಇರುವಂತಹ ದೋಸೆಯನ್ನು ಮಾಡೋಣ ಅಂತ ಹೊರಟಿದ್ದೀನಿ. ಮನೆಗೆ ಯಾವ್ಯಾವ ತರಕಾರಿ ಇತ್ತಲ್ವ ಅದನ್ನೆಲ್ಲ ಈ ರೀತಿ ತೊಗೊಂಡು ಚಿಕ್ಕದಾಗಿ ಮೊದಲು ತರಕಾರಿಯಲ್ಲಿ ಚಿಕ್ಕದಾಗಿ ಅದನ್ನು ಚಾಪ್ ಮಾಡಿಕೊಂಡು ಎಲ್ಲವನ್ನು ನಾನು ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಸೇರಿಸ್ಕೊಂಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಮೊಳಕೆ ಕಾಳು ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆಗುವಷ್ಟು ಅರಿಶಿಣದ ಪುಡಿ, ಹಾಗೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಒಂಚೂರು ಜೀರಿಗೆ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೂರು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ತಯಾರು ಮಾಡಿಕೊಂಡೆ. ಈಗ ನಾನು ಕಾವಲಿಯನ್ನು ಇಟ್ಬಿಟ್ಟು ಕಾವಲಿಗೆ ಒಂಚೂರು ಎಣ್ಣೆ ಹಾಕಿ ರೆಡಿ ಮಾಡಿಕೊಂಡು ದೋಸೆಯನ್ನು ಏರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೇಲಿಂದ ಚೂರು ಬೇಕಿದ್ರೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ರುಚಿಯಾದ ತರಕಾರಿ ದೋಸೆ ತಿನ್ನೋದಕ್ಕೆ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.